ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ವರ್ಷದ ಮೊದಲನೆಯ ಒಂದು ಪೌರ್ಣಮಿ ಬಂದಿರೋದ್ರಿಂದ ನಮ್ಮೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶನಿವಾರ ಕೂಡಿ ಬಂದಿದೆ ಆರಿದ್ರ ನಕ್ಷತ್ರದ ಜೊತೆ. ಅಂದರೆ ನಾವು ಇದನ್ನು ಶಿವ ಮುಕ್ಕೋಟಿ ಅಂತ ಕೂಡ ಕರಿತೀವಿ. ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಆಡೋದಿಲ್ಲ. ನಮ್ಮ ಸಮಸ್ಯೆಗಳನ್ನು ನಾವು ನಿಮಿಷಗಳಲ್ಲೇ ಆ ಕಷ್ಟಗಳಿಂದ ಪಾರಾಗೋದಕ್ಕೆ ಶಿವನ ಪಾದ ಹಿಡಿದ್ರೆ ಸಾಕು, ಎಲ್ಲ ರೀತಿಯ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಧನುರ್ಮಾಸದಲ್ಲಿ ಶಿವಸ್ವಾಮಿಯ ಈ ರೀತಿ ಶಿವ ಮುಕ್ಕೋಟಿ ಆರಿದ್ರ ನಕ್ಷತ್ರ ಅನ್ನುವಂಥದ್ದು ತುಂಬ ಶಕ್ತಿ ಹೊಂದಿರುವಂಥ ದಿನ ಆಗಿರುತ್ತೆ. ಏಕೆಂದರೆ ಕೆಲವೊಂದು ಪರಿಹಾರಗಳು ಹಾಗೂ ಸಮಸ್ಯೆಗಳು ಅಂತ ನಾವು ಒದ್ದಾಡಬೇಕಾದ್ರೆ ಈ ರೀತಿ ಶಕ್ತಿ ಕೂಡಿರುವಂಥ ದಿನಗಳನ್ನು ನಾವು ಮರೆಯದೆ ಪರಿಹಾರಗಳ ಮುಖಾಂತರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಸ್ನೇಹಿತರೆ. ಯಾವುದೇ ರೀತಿಯಾದಂಥ ಖರ್ಚು ವೆಚ್ಚಗಳಿಲ್ಲದೆ ನಮ್ಮ ಮನೆಗಳಲ್ಲೇ ನಾವು ಭಕ್ತಿಯಿಂದ ದೇವರನ್ನು ನೆನೆಸ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ, ಬೆಟ್ಟದಷ್ಟು ಕಷ್ಟಗಳಿದೆ ಅನ್ನುವಂಥವರು ಕೂಡ ತಪ್ಪದೆ ಈಸಿಯಾಗಿ ಸುಲಭ ವಿಧಾನದಲ್ಲೇ ನಮ್ಮ ಸಮಸ್ಯೆಗಳು ಬಗೆಹರಿದು ಬಿಡುತ್ತೆ. ನಮ್ಮ ಜಾತಕವನ್ನೇ ಬದಲಿಸಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ತಂದುಕೊಡುವಂಥ ಪರಿಹಾರಗಳು ಇದಾಗಿದೆ. ಏಕೆಂದರೆ ನಮಗೆ ಈಗ 3ನೇ ತಾರೀಕು ಬೇರೆ ಕೂಡಿ ಬಂದಿದೆ. ಅಂದರೆ ಶನಿವಾರ ನಮಗೆ ಈ ತಿಂಗಳಲ್ಲಿ ಹೊಸದಾಗಿ ಪೌರ್ಣಮಿ ಬಂದಿರೋದ್ರಿಂದ ಸಾಕಷ್ಟು ನಮಗೆ ಪೌರ್ಣಮಿ ಅಂದಾಗ ಚಂದ್ರನು ಮನಸ್ಸಿನ ಕಾರಕ. ಪೌರ್ಣಮಿಯ ದಿನಗಳಲ್ಲಿ ಹಾಗೂ ಹಿಂದೆ ಮುಂದೆ ಆ ದಿನಗಳು ಅನ್ನುವಂಥದ್ದು ಆ ವೈಬ್ರೇಷನ್ ಅನ್ನುವಂಥದ್ದು ಪಾಸಿಟಿವ್ ರೂಪದಲ್ಲೂ ಇರುತ್ತೆ, ನೆಗೆಟಿವ್ ರೂಪದಲ್ಲೂ ಇರುತ್ತೆ. ಸಾಕಷ್ಟು ಜನಕ್ಕೆ ಮನಸ್ಸು ಕೆಟ್ಟೋಗಿರುತ್ತೆ. ತುಂಬ ಬೇಡದೇ ಇರುವಂಥ ಆಲೋಚನೆಗಳು. ನಾವು ಚೆನ್ನಾಗೇ ಇರ್ತೀವಿ, ನಗ್ನಗ್ತಾನೆ ಖುಷಿಯಾಗೇ ಇರ್ತೀವಿ, ಯಾವುದು ಸಮಸ್ಯೆಗಳು ಬರೋದಿಲ್ಲ ಅಂದ್ಕೊಳ್ತೀವಿ. ಆದರೆ ಇದ್ದಕ್ಕಿದ್ದಂಗೆ ಹಠಾತ್ತಾಗಿ ಪೌರ್ಣಮಿಯ ದಿನಗಳಲ್ಲಿ ಮನಸ್ಸು ತುಂಬ ಜನಕ್ಕೆ ಚೆನ್ನಾಗಿರೋದಿಲ್ಲ. ಯಾಕಂದರೆ ಚಂದ್ರನು ಯಾವಾಗಲೂ ಮನಸ್ಸಿನ ಕಾರಕ ಆಗಿರೋದ್ರಿಂದ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗುವಂಥ ಸಂದರ್ಭಗಳು ಇರುತ್ತೆ. ನಾವು ಈ ದಿನಗಳಲ್ಲಿ ಅದು ಪೌರ್ಣಮಿಯ ರಾತ್ರಿ ಸಣ್ಣದಾಗಿ ಈ ಪರಿಹಾರ ಮಾಡ್ಕೊಳ್ತಾ ಪ್ರತಿ ಪೌರ್ಣಮಿಗೂ ಕೂಡ ಇಷ್ಟಾರ್ಥಗಳು ನೆರವೇರಬೇಕು. ನಮ್ಮ ಮನಸ್ಸು ಯಾವಾಗಲೂ ಸಂತೋಷವಾಗಿ ಇರಬೇಕು. ಮನುಷ್ಯ ಅಂದ ಮೇಲೆ ಕಷ್ಟ ಸುಖ ಅನ್ನುವಂಥದ್ದು ಬಂದೇ ಬರುತ್ತೆ. ಆದರೆ ಇವೆರಡರಲ್ಲಿ ಯಾವುದು ಜಾಸ್ತಿ ಆದರೂ ಕೂಡ ಮನುಷ್ಯನಿಗೆ ಅದು ಒಂದು ರೀತಿಯಲ್ಲಿ ನೋವೇ ಕಾಣಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರ ಮನಸ್ಸು ಚೆನ್ನಾಗಿರೋದಕ್ಕೆ, ನಾವು ಆರೋಗ್ಯವಂತರಾಗಿರೋದಕ್ಕೆ, ಅಭಿವೃದ್ಧಿ ಜಾಸ್ತಿ ಆಗೋದಕ್ಕೆ, ಸಂತೋಷವನ್ನು ಕೊಡೋದಕ್ಕೆ ನಮ್ಮ ಮನಸ್ಸು ತುಂಬಾ ಮುಖ್ಯವಾಗಿರುತ್ತೆ. ರಾತ್ರಿ ನೀವು ಚಂದ್ರ ಭಗವಾನನನ್ನು ನೋಡುತ್ತಾ ಪ್ರತಿ ಪೌರ್ಣಮಿಗೂ ಕೂಡ ಈ ಪರಿಹಾರ ಮಾಡ್ಕೊಳ್ಬಹುದು. ತುಂಬ ಸುಲಭ ವಿಧಾನದಲ್ಲೇ ಇದನ್ನು ಮಾಡಿಕೊಳ್ಳುವಾಗ ಮುಖ್ಯವಾಗಿ ಓದುತ್ತಾ ಇರುವಂಥವರು, ಕೆಲಸಕ್ಕಾಗಿ ಹುಡುಕ್ತಾ ಇರುವಂಥವರು, ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೆಲಸ ಬೇಕೇ ಬೇಕು ಅಂತ ಪಾಪ ಎಷ್ಟೋ ಕಷ್ಟಪಡ್ತಾ ಇರ್ತಾರೆ, ಅವರುಗಳು ಎಲ್ಲರೂ ಮಾಡ್ಕೊಳ್ಬಹುದು ಸ್ನೇಹಿತರೆ. ಈ ಪರಿಹಾರವನ್ನು ಈಸಿಯಾಗಿ ಮಾಡ್ಕೊಳ್ಳಿ. 1 ಲೋಟ ನೀವು ಗಾಜಿನ ಲೋಟದಲ್ಲಿ ಹಾಲನ್ನು ಇಟ್ಟು ಕಿರಣಗಳು ಬೀಳುವ ಒಂದು ಜಾಗದಲ್ಲಿ, ಅಂದರೆ ಚಂದ್ರನ ಕಿರಣಗಳು ಪ್ರಕಾಶಮಾನವಾಗಿರುತ್ತೆ, ತುಂಬ ಬ್ರೈಟ್ ಆಗಿರುತ್ತೆ, ಆ ಜಾಗದಲ್ಲಿ ಇಟ್ಟು ಕೇಳಿಕೊಂಡು ನಿಮ್ಮ ಸಮಸ್ಯೆಗಳನ್ನು ಅಥವಾ ನಿಮ್ಮ ಇಷ್ಟಾರ್ಥಗಳು ಏನೇ ಇರಬಹುದು ಅವುಗಳನ್ನು ಹೇಳ್ಕೊಳ್ತಾ ಒಂದು ಅರ್ಧ ಗಂಟೆ ಅಥವಾ 1 ಅವರು ಈ ರೀತಿ ಇಟ್ಬಿಟ್ಟು ತದನಂತರ ತಗೊಂಡು ಬಂದು ಕುಡೀರಿ. ಅಕಸ್ಮಾತ್ ಹಾಲು ಕುಡಿಯುವಂಥ ಅಭ್ಯಾಸ ಇಲ್ಲ ಅನ್ನುವಂಥವರು ತಪ್ಪದೆ ನೀರನ್ನು ಇಡಬಹುದು ಈ ಜಾಗದಲ್ಲಿ. ಸೇಮ್ ಇದೇ ಥರ ಇಟ್ಟು ನೀವು ಮಾಡ್ಕೊಳ್ಬಹುದು. ಅಥವಾ ಪ್ರಸಾದ ನೈವೇದ್ಯ ಅಂತ ನೀವು ಪರಮಾನ್ನ ಅಥವಾ ಸಿಹಿ ಏನೇ ಆಗಿರಬಹುದು, ಬಿಳಿ ಪದಾರ್ಥದಿಂದ ವೈಟ್ ಕಲ್ಲರಲ್ಲಿರುವಂಥದ್ದು ಅಕ್ಕಿ ಪಾಯಸ ಇರಬಹುದು, ಅವಲಕ್ಕಿ ಪಾಯಸ ಇರಬಹುದು, ಸೇಮಿಯಾ ಪಾಯಸ ಇರಬಹುದು,
ನೀವು ಯಾವುದು ಮಾಡ್ತೀರೋ ಅದನ್ನು ಕೂಡ ಈ ಥರ ಮೇಲೆ ಇಟ್ಟು, ಅಂದರೆ ಪ್ರಕಾಶಮಾನವಾಗಿರುವಂಥ ಜಾಗದಲ್ಲಿ ಇಟ್ಟು ತದನಂತರ ತಗೊಂಡು ತಿನ್ನೋದ್ರಿಂದ ಮನೆಯವರ ಎಲ್ಲರ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ಯಾಕಂದರೆ ಖರ್ಚೇ ಇರೋದಿಲ್ಲ, ನಾವು ಚೆನ್ನಾಗಿರ್ತೀವಿ. ಇದನ್ನು ನೆನಪಿಟ್ಕೊಂಡು ರಾತ್ರಿಗೆ ಮಾಡ್ಕೊಳ್ಳಿ. ಈ ದಿನ ಹಚ್ಚುವಂಥ ದೀಪಾರಾಧನೆ, ಯಾಕಂದರೆ ಆರಿದ್ರ ನಕ್ಷತ್ರ ಅಂದರೆ ಶಿವಸ್ವಾಮಿಗೆ ತುಂಬಾ ಭಗವಂತನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶಿವಸ್ವಾಮಿಯ ಈ ನಕ್ಷತ್ರದ ದಿನ ಅಂದರೆ ತುಂಬ ವಿಶೇಷವಾಗಿರುತ್ತೆ. ನೀವು ಒಂದು ವೀಳ್ಯದೆಲೆಯ ಮೇಲೆ ಏಲಕ್ಕಿ ಇಟ್ಟು ದೀಪ ಹಚ್ಚಿ ನೋಡಿ, ಅಂದರೆ ದೀಪಕ್ಕೆ ಏಲಕ್ಕಿಯನ್ನು ಹಾಕಿ, ಇಲ್ಲ ಅಂದರೆ ಮೊಗ್ಗಿರುವಂಥ ಲವಂಗವನ್ನು ಹಾಕಿ ದೀಪ ಹಚ್ಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳ ಮೇಲೆ ಅದು ಸ್ವಲ್ಪ ಪೂರ್ತಿಯಾಗಿ ಸಮಸ್ಯೆಗಳು ಬರದೇ ಇರುವಂತೆ ನೋಡಿ ತುಂಬಾ ಚೆನ್ನಾಗಿರುವಂಥ ನಮ್ಮ ಮುಂದಿನ ದಿನಗಳು ಸುಖದಾಯಕವಾಗಿ ಇರುವಂತೆ ಇದು ನೋಡುತ್ತೆ. ಈ ರೀತಿ ದೀಪಾರಾಧನೆ ಮಾಡಿ, ಯಾಕಂದರೆ ದೀಪ ಅಂತೂ ನಾವು ಹಚ್ತೀವಿ. ಈ ಸಣ್ಣದಾಗಿ ಈ ವಸ್ತುಗಳನ್ನು ದೀಪಕ್ಕೆ ಹಾಕಿದ್ರೆ ನಮ್ಮ ಜಾತಕವೇ ಬದಲಾಗುತ್ತೆ. ಒಂದು ವೀಳ್ಯದೆಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಅರಿಶಿಣ ಕುಂಕುಮ ಎರಡನ್ನೂ ಕೂಡ ಇದರಲ್ಲಿ ಹಾಕಬೇಕು. ತದನಂತರ ₹1 ಕಾಯಿನನ್ನು ದುಡ್ಡಿಗಾಗಿ ಮಾಡ್ಕೊಳ್ತಾ ಇರ್ತೀವಿ, ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತ ಮಾಡ್ತಾಯಿದ್ದೀವಿ. ತಪ್ಪದೆ ನೀವು ಇದನ್ನು ಈ ರೀತಿ ಇಡಿ ಹಾಕ್ಬಿಟ್ಟು ದೇವ್ರ ಮನೆಯಲ್ಲೇ ಈ ಎಲೆಯ ಮೇಲೆ ಈ ಥರ ಅರೇಂಜ್ಮೆಂಟ್ ಮಾಡಿಕೊಂಡು ಹಾಕ್ಬಿಟ್ಟು ಇಡೀ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ನೀವು ಒಂದೊಂದೇ ಮನಸ್ಸಲ್ಲಿ ಹೇಳ್ಕೊಳ್ತಾ ಶಿವಸ್ವಾಮಿಯನ್ನು ನೆನೆಸ್ಕೊಳ್ತಾ ಈ ಪರಿಹಾರ ಮಾಡಿ, ತದನಂತರ ಇದನ್ನು ನೀವು ಈ ರಾತ್ರಿಗೆ ಏನು ತೆಗೆಯೋದಕ್ಕೆ ಹೋಗಬೇಡಿ, ಸೀದಾ ಹಾಗೆ ಇಟ್ಬಿಡಿ. ಮಾರನೇ ದಿನ ಮಾತ್ರ ಇದನ್ನು ತೆಗೆದುಬಿಟ್ಟು ಆ ₹1 ಇರುತ್ತಲ್ವ, ಅದನ್ನು ಯಾರಿಗಾದರೂ ನೀವು ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ತಗೊಡ್ಬಹುದು, ಬಂದವ್ರಿಗೆ ಯಾರಿಗಾದರೂ ದಾನ ಕೊಡಬಹುದು. ಇದನ್ನು ಇನ್ನು ಮಿಕ್ಕಿದ ಅದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಒಂದು ಕವರಲ್ಲಿ, ಒಂದು ಪೇಪರಲ್ಲಿ ಹಾಕಿಬಿಟ್ಟು ತದನಂತರ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಗುಟ್ಟಾಗಿ ಹಾಕ್ಬಿಟ್ಟು ಬರಬೇಕು. ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಸಾಕಷ್ಟು ನಾವು ಯಾರಿಗೂ ಕೂಡ ಸ್ಪ್ರೆಡ್ ಮಾಡಬಾರ್ದು, ತಿಳಿಸ್ಕೊಡ್ಬಾರ್ದು. ನರದೃಷ್ಟಿ ಅನ್ನುವಂಥದ್ದು ತುಂಬ ಕೆಟ್ಟದ್ದಾಗಿರುತ್ತೆ. ಅದಕ್ಕೆ ಇಷ್ಟು ಸುಲಭವಾಗಿ ನೀವು ಇದನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ಈ ಪರಿಹಾರವನ್ನು. ಈ ದಿನ ಇನ್ನೂ ಮುಖ್ಯವಾಗಿ ನೀವು ದೀಪಾರಾಧನೆಗೆ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿ ದೀಪ ಹಚ್ಚಿ, ತುಂಬ ಚೆನ್ನಾಗಿರುತ್ತೆ, ಎಲ್ರಿಗೂ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.